ಪ್ರಿಯ ವೀಕ್ಷಕರೇ, ದೇಶ ಕೋಶ ಪರಂಪರೆ ವಾಹಿನಿಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಕಲ್ಯಾಣಿ ಚಾಲುಕ್ಯರ ಶಿಲ್ಪಕಲಾ ವೈಭವದ ಅಪೂರ್ವ ದೇವಾಲಯವೊಂದರ ಪರಿಚಯ ಮಾಡಿಕೊಡುವುದಿದೆ. ಬನ್ನಿ, ಆ ದೇವಾಲಯ ಯಾವುದೆಂದು ನೋಡೋಣ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬಂಕಾಪುರದಲ್ಲಿ ನಗರೇಶ್ವರ ದೇವಾಲಯವಿದೆ. ಇಲ್ಲಿ ಸುಂದರವಾಗಿ ಕಡೆದಿರುವ ಬೃಹದಾಕಾರದ 60 ಕಂಬಗಳು ಇರುವುದರಿಂದ ಈ ದೇವಾಲಯಕ್ಕೆ 60 ಕಂಬಗಳ ಗುಡಿ ಎಂದೇ ಕರೆಯುತ್ತಾರೆ. ಈ ದೇವಾಲಯವು ನೆಲಮಟ್ಟದಿಂದ ಸಾಕಷ್ಟು ಕೆಳಹಂತದಲ್ಲಿದೆ. ಹಾಗೆ ದೇವಾಲಯದ ಹೊರಭಿತ್ತಿಯು ಒಳಭಾಗವು ಸಂಪೂರ್ಣವಾಗಿ ಗೋಚರಿಸದಂತೆ ಮರೆ ಮಾಡಿದೆ. ಹೀಗಾಗಿ ದೇವಾಲಯದ ಒಳಹೊಕ್ಕರಷ್ಟೇ ಅಪೂರ್ವ ಶಿಲ್ಪಕಲಾ ವೈಭವದ ದರ್ಶನವಾಗುವುದು. ಈ 60 ಕಂಬದ ಗುಡಿ ಕಲ್ಯಾಣಿ ಚಾಲುಕ್ಯ ಶೈಲಿಗೆ ಉತ್ತಮ ಮಾದರಿ. ಇಲ್ಲಿರುವ ಅಷ್ಟೂ ಕಂಬಗಳು ಒಂದಕ್ಕಿಂತ ಒಂದು ಭಿನ್ನವಾದವು. ತಿರುಗಣೆ ಯಂತ್ರದಿಂದ ರೂಪಿಸಲ್ಪಟ್ಟ ಕಂಬಗಳಷ್ಟೇ ಅಲ್ಲದೆ ವಿವಿಧ ವಿನ್ಯಾಸದಲ್ಲಿ ಕಡೆದಿರುವ ಕಂಬಗಳೂ ಇಲ್ಲಿವೆ. ದೇವಾಲಯವು ಗರ್ಭಗೃಹ, ಅಂತರಾಳ, ನವರಂಗ ಹಾಗೂ ಮುಖಮಂಟಪಗಳನ್ನು ಹೊಂದಿದೆ. ಮುಖಮಂಟಪದೆದುರು ಮತ್ತೊಂದು ವಿಶಾಲ ಮಂಟಪವಿದ್ದು ಅದರ ಎಡ ಬಲಗಳಲ್ಲಿನ ಪ್ರವೇಶ ದ್ವಾರದ ಮೇಲೆ ಕಿರುಮಂಟಪಗಳಿವೆ. ಅಂತರಾಳದ ದ್ವಾರದ ಜಾಲಾಂಧರಗಳಲ್ಲಿ ಅಲಂಕಾರದ ಸೂಕ್ಷ್ಮ ಕೆತ್ತನೆಗಳಿವೆ. ಇದರ ಮುಂಭಾಗದಲ್ಲಿರುವ ನವರಂಗದ ಸಪ್ತಮಾತೃಕಾ ಪಟ್ಟಿಕೆಗೆ ಮಕರ ತೋರಣವಿರುವುದು ವಿಶೇಷವಾಗಿದೆ. ನವರಂಗದಲ್ಲಿನ ಭುವನೇಶ್ವರಿಯಲ್ಲಿ ಸುಂದರವಾದ ಸೂಕ್ಷ್ಮ ಕೆತ್ತನೆಗಳ ಅಲಂಕಾರವಿದೆ. ಹಾಗೆ ಇನ್ನಿತರ ಮಂಟಪಗಳ ಛಾವಣಿಯಲ್ಲೂ ಇದೇ ರೀತಿಯ ಅಲಂಕಾರಗಳನ್ನು ಮೂಡಿಸಿದ್ದಾರೆ. ಮೂಲದಲ್ಲಿ ನವರಂಗಕ್ಕೆ ಪೂರ್ವ ಮತ್ತು ಉತ್ತರ ದಕ್ಷಿಣ ದಿಕ್ಕುಗಳಿಂದ ಪ್ರವೇಶವಿತ್ತು. ಉತ್ತರ ದಿಕ್ಕಿನಲ್ಲಿ ದುರಸ್ತಿ ಕಾರ್ಯ ಕೈಗೊಂಡಿರುವುದರಿಂದ ಅಲ್ಲಿನ ದ್ವಾರ ಮತ್ತು ಪ್ರವೇಶ ಮಂಟಪ ಈಗ ಕಂಡುಬರುತ್ತಿಲ್ಲ. ಪೂರ್ವ ಮತ್ತು ದಕ್ಷಿಣ ದ್ವಾರಗಳಲ್ಲಿ ಪ್ರವೇಶ ಮಂಟಪಗಳಿವೆಯಲ್ಲದೆ ಈ ಎರಡೂ ದ್ವಾರಗಳು ಸೂಕ್ಷ್ಮ ಕೆತ್ತನೆಗಳಿಂದ ಅಲಂಕರಣಗೊಂಡಿವೆ. ನವರಂಗದಲ್ಲಿ ಭವ್ಯವಾದ 4 ಕಂಬಗಳು ತಿರುಗಣೆ ಯಂತ್ರದಿಂದ ರೂಪಿಸಿದ್ದು ಬಳೆಗಳ ಅಲಂಕಾರದಿಂದ ಕೂಡಿದೆ. ನವರಂಗದ ಮುಂದಿನ ಸಭಾಮಂಟಪವನ್ನು 4 ದಿಕ್ಕುಗಳಿಂದಲೂ ಪ್ರವೇಶಿಸಬಹುದು. ಸಭಾಮಂಟಪದಲ್ಲೇ 52 ಕಂಬಗಳಿವೆ. ಈ ಮಂಟಪದಲ್ಲಿ ಕಕ್ಷಾಸನವಿದ್ದು ಹೊರಸುತ್ತಿನ ಕಂಬಗಳು ಅದರ ಮೇಲಿದೆ. ಇಲ್ಲಿನ ಕಂಬಗಳ ಮೇಲೆ ಸೂಕ್ಷ್ಮ ಕೆತ್ತನೆಯ ಅಲಂಕಾರವಿದೆ. ಉಳಿದಂತೆ ಇಲ್ಲಿನೆಲ್ಲ ಕಂಬಗಳು ತಿರುಗಣೆ ಯಂತ್ರದಿಂದ ರೂಪಿಸಲ್ಪಟ್ಟವು. ಕಕ್ಷಾಸನದ ಹೊರಮೈ ಅಂದರೆ ದೇವಾಲಯದ ಹೊರಭಿತ್ತಿಯಲ್ಲಿ ನಾಗರ ಶೈಲಿ ಶಿಖರಗಳ ಸೂಕ್ಷ್ಮ ರಚನೆಗಳನ್ನು ಕಡೆದಿದ್ದಾರೆ. ನವರಂಗದ ಕಕ್ಷಾಸನದ ಹೊರಭಿತ್ತಿಯಲ್ಲಿ ಸೂರ್ಯ, ಬ್ರಹ್ಮ, ಮನ್ಮಥ, ವಿಷ್ಣು, ಭೈರವ, ಶಿವ, ಕಾರ್ತಿಕೇಯ, ಗಣಪತಿ, ಬೇತಾಳ ಮುಂತಾದ ಚಿಕ್ಕ ಮೂರ್ತಿಗಳಿವೆ. ಮುಖಮಂಟಪದ ಹೊರಭಾಗದಲ್ಲಿ ಸುತ್ತಲೂ ಇಂಗ್ಲಿಶಿನ ಎಸ್ ಆಕಾರದಲ್ಲಿ ಬಾಗಿದ ಛಜ್ಜಾಗಳಿವೆ. ದೇವಾಲಯದ ದ್ವಾರಬಂಧದಲ್ಲಿನ ಶಾಖೆಗಳಲ್ಲಿ ಆಕರ್ಷಕವಾದ ಕುಸಿರಿ ಕೆತ್ತನೆಗಳಿವೆ. ರಾಷ್ಟ್ರಕೂಟ ಚಕ್ರವರ್ತಿ ನೃಪತುಂಗನ ದಂಡನಾಯಕ ಬಂಕೆ ಅರಸನ ಕಾರಣದಿಂದಾಗಿ ಇಲ್ಲಿಗೆ ಬಂಕಾಪುರವೆಂಬ ಹೆಸರು ಬಂದಿದೆ. ಕಲ್ಯಾಣಿ ಚಾಲುಕ್ಯರ ನಂತರ ಹೊಯ್ಸಳರ ಅಧೀನದಲ್ಲಿದ್ದ ಬಂಕಾಪುರ ಮುಂದೆ ಬಿಜಾಪುರದ ಆದಿಲ್ಶಾಹಿಗಳ ವಶವಾಯಿತು. ನಂತರದಲ್ಲಿ ಮೊಘಲರ, ಮರಾಠರ ಅಧೀನದಲ್ಲಿದ್ದು ಕೊನೆಗೆ ಬ್ರಿಟಿಷರ ಕೈವಶವಾಯಿತು. ಇಲ್ಲಿ ದೊರಕಿರುವ ಶಾಸನಗಳಲ್ಲಿ ನಗರೇಶ್ವರ ದೇವರಿಗೆ ನೀಡಿದ ಭೂದಾನ, ಗ್ರಾಮದಾನ ಮತ್ತು ಸುಂಕದಾನಗಳ ವಿವರಗಳಿವೆ ಎಂದು ತಿಳಿದುಬರುತ್ತದೆ. ಸುಮಾರು 1000 ವರ್ಷಗಳಷ್ಟು ಪುರಾತನವಾದ ಈ ನಗರೇಶ್ವರನ 60 ಕಂಬಗಳ ದೇವಾಲಯ ಕಲ್ಯಾಣಿ ಚಾಲುಕ್ಯರ
ಅದ್ಭುತ ಕಲೆಗಾರಿಕೆಗೆ ಸಾಕ್ಷಿಯಾಗಿದೆ. ಹೆಚ್ಚಿನ ಪ್ರವಾಸಿಗರಾರು ಇತ್ತ ಬರುವುದಿಲ್ಲ. ಸ್ಥಳೀಯರು ಕೂಡ ಈ ದೇವಾಲಯವನ್ನು ಕಾಣಬರುವುದು ಅಪರೂಪ. ಮುಸಲ್ಮಾನರ ಆಳ್ವಿಕೆಯಲ್ಲಿ ನೂರಾರು ವರ್ಷ ನಿರ್ಲಕ್ಷ್ಯಕ್ಕೊಳಗಾಗಿ ವನ್ಯ ಪರಿಸರದಲ್ಲಿ ಅಜ್ಞಾತವಾಗಿದ್ದ ದೇವಾಲಯವನ್ನು ಪ್ರಾಚ್ಯ ಇಲಾಖೆಯವರು ಸಂರಕ್ಷಣೆ ಮಾಡಿ ಅಚ್ಚುಕಟ್ಟುಗೊಳಿಸಿದ್ದಾರೆ. ಹೊರಭಿತ್ತಿಯಲ್ಲಿ ಕೆಲವು ಕಡೆ ಸಣ್ಣ ಗಾತ್ರದ ಶಿಲ್ಪಗಳನ್ನು ನಾಶಪಡಿಸಿರುವುದನ್ನು ಬಿಟ್ಟರೆ ದೇವಾಲಯವು ಹೆಚ್ಚು ಹಾನಿಗೊಳಗಾದಂತೆ ಕಾಣುವುದಿಲ್ಲ. ಮೂಲದಲ್ಲಿನ ಭವ್ಯತೆ ಹಾಗೇ ಉಳಿದುಕೊಂಡಿದೆ. ಆದರೆ ಗರ್ಭಗುಡಿಗೆ ಮಾತ್ರ ಶಾಶ್ವತವಾಗಿ ಬೀಗ ಜಡಿದಂತೆ ಕಾಣುತ್ತದೆ. ಈ ದೇವಾಲಯವು ಅಂದಿನ ಕೋಟೆ ಪ್ರದೇಶದ ಒಳಗಿದೆ. ಪ್ರವೇಶ ದ್ವಾರದ ಬಳಿ ಬಂದರೂ ಇಲ್ಲಿನ ದೇವಾಲಯದ ಬಗ್ಗೆ ಪ್ರವಾಸಿಗರಿಗೆ ಸಣ್ಣ ಮಾಹಿತಿಯೂ ದೊರೆಯುವುದಿಲ್ಲ. ಈ ಪ್ರದೇಶ ನವಿಲುಧಾಮವೆಂದು ಘೋಷಣೆಯಾಗಿರುವುದರಿಂದ ಸಣ್ಣ ಪುಟ್ಟ ವಾಹನಗಳ ಪ್ರವೇಶಕ್ಕೂ ಇಲ್ಲಿ ನಿರ್ಬಂಧವಿದೆ. ದೇವಾಲಯವನ್ನು ನೋಡಬಯಸುವವರು ಇಲ್ಲಿಂದ ಕನಿಷ್ಠ 2 ಕಿಲೋಮೀಟರ್ಗಳಾದರೂ ನಡೆದು ಹೋಗಬೇಕು. ಇಲ್ಲಿ ಬಿಸಿಲಿನ ಝಳ ಹೆಚ್ಚಿರುವುದರಿಂದ ನಡೆದು ಹೋಗುವವರಿಗೆ ಹಾದಿಯುದ್ದಕ್ಕೂ ಆಸರೆಯನ್ನು ನಿರ್ಮಿಸಿದ್ದಾರೆ. ಇಲ್ಲಿ ಒಂದು ಗೋ ಸಂರಕ್ಷಣಾ ಕೇಂದ್ರವೂ ಇದೆ. ಹಾಗೆ ಮೊಲಗಳ ಸಾಕಣೆಯೂ ನಡೆದಿದೆ. ಒಟ್ಟಾರೆಯಾಗಿ ಐತಿಹಾಸಿಕ ಸ್ಮಾರಕಗಳ ಕುರಿತಾಗಿ ಪ್ರಚಾರದ ಕೊರತೆಯ ಹಿಂದೆ ಪ್ರವಾಸಿ ಇಲಾಖೆಗಳ ನಿರ್ಲಕ್ಷ್ಯ ಎದ್ದು ಕಾಣುತ್ತದೆ. ಇದರಿಂದಾಗಿ ಸ್ಮಾರಕಗಳ ಸಂರಕ್ಷಣೆಯ ಶ್ರಮವಾಗಲಿ ಉದ್ದೇಶವಾಗಲಿ ಸಾರ್ಥಕವಾಗುವುದಿಲ್ಲ. ಕನಿಷ್ಠ ಇಷ್ಟಾದರೂ ಪರಿಜ್ಞಾನ ಪ್ರವಾಸಿ ಇಲಾಖೆಗಳಿಗಿರಬೇಕು. ಜಡಗೊಂಡ ವ್ಯವಸ್ಥೆ ಮೈಕೊಡವಿ ಎದ್ದರಷ್ಟೇ ಅಳಿದು ಉಳಿದವುಗಳ ರಕ್ಷಣೆ ಸಾಧ್ಯ. ವೀಕ್ಷಕರೇ, ಸಂಚಿಕೆಯ ಪೂರ್ಣ ವೀಕ್ಷಣೆಗೆ ಧನ್ಯವಾದಗಳು. ನಮ್ಮ ಕೋರಿಕೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿರದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಮತ್ತಷ್ಟು ಹೊಸ ಸಂಚಿಕೆಗಳ ನಿರ್ಮಾಣಕ್ಕೆ ಪ್ರೋತ್ಸಾಹಿಸಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ.